ಹಲೋ ನಮಸ್ಕಾರ. ಇದು ಫ್ರೀಡಮ್ ಟಿವಿಯ ಸ್ಪೆಷಲ್ ಸೆಗ್ಮೆಂಟ್. ಈ ಸ್ಪೆಷಲ್ ಸೆಗ್ಮೆಂಟ್ ನಲ್ಲಿ ಒಂದು ಚಿತ್ರತಂಡ ನಮ್ಮ ಜೊತೆ ಇದೆ. ಚಂದನವನ ಎನ್ನುವಂತಹ ಸಿನಿ ಸಮುದ್ರಕ್ಕೆ ವಾರಕ್ಕೊಂದು ಸಿನಿಮಾಗಳು ಬರ್ತಾ ಇರುತ್ತೆ ವಿಭಿನ್ನ ಕಥೆಯೊಂದಿಗೆ. ಅದೇ ತರಹ ಇದೇ ತಿಂಗಳು ಏಪ್ರಿಲ್ 18ನೇ ತಾರೀಕು ಕನ್ನಡ ಸಿನಿ ಸಮುದ್ರಕ್ಕೆ ಅಪ್ಪಳಿಸಲು ಬರ್ತಾ ಇದೆ ಕೋರಾ ಸಿನಿಮಾ. ಆ ಕೋರಾ ಸಿನಿಮಾದ ನಾಯಕ ನಟ ಮತ್ತು ನಾಯಕಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಈ ಕೋರಾ ಸಿನಿಮಾದ ಬಗ್ಗೆ ಸಾಕಷ್ಟು ಮಾತನಾಡಿಸ್ತಾ ಹೋಗ್ತೀನಿ. ಆ ನಟ ನಟಿಯನ್ನ ವೆಲ್ಕಮ್ ಮಾಡ್ತೀನಿ. ಅದರಲ್ಲೂ ಕೂಡ ರಿಯಾಲಿಟಿ ಶೋ ಖ್ಯಾತಿಯ ಸುನಾಮಿ ಕಿಟ್ಟಿ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಕೋರಾ ಸಿನಿಮಾದ ಅದರಲ್ಲೂ ಕನ್ನಡ ಸಿನಿಮಾದ 2ನೇ ಚಿತ್ರಕ್ಕೆ ಕಾಲಿಡ್ತಾ ಇರ್ತಕ್ಕಂತಹ ಟೆರಿಸ್ಮಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ನಾನು ಕಿಟ್ಟಿ ಜೊತೆ ಕೇಳಲೇಬೇಕು, ಸುನಾಮಿ ಅಂದ ತಕ್ಷಣ ಭಯ, ಭಯಂಕರ ಈ ಸಿನಿಮಾದಲ್ಲೂ ಕೂಡ ಭಯಂಕರವಾಗಿ ಕಾಣಿಸ್ತೀರಾ ಅಂತ? ಇಲ್ಲ ಸರ್, ಆ ಸುನಾಮಿ ಬಂದ್ರೆ ಫುಲ್ ವೈಲೆಂಟ್, ಈ ಸುನಾಮಿ ಸೈಲೆಂಟ್ ಅಷ್ಟೇನೆ. ಅಂದ್ರೆ ಈ ಸಿನಿಮಾದಲ್ಲಿ ಸುನಾಮಿ ಅಂತ ಹೆಸರು ಇಟ್ಕೊಂಡಿದ್ದೀನಿ, ಅದು ರಿಯಲ್ ಆಗಿ ರಿಯಾಲಿಟಿ ಶೋ ಮಾಡ್ಬೇಕಾರೆಲ್ಲ ಮಾಡಿದ್ದು. ಈ ಸಿನಿಮಾದಲ್ಲಿ ಸುನಾಮಿ ತರನೇ ಮಾಡಿದೀನಿ ಸರ್ ಎಲ್ಲ. ಕೋರಾ ಅಂದ್ರೆ ಕೊರಗಾಜನೇ ಹೆಸರು. ತುಂಬ ಮೂಡಿ ಸಖತ್ತಾಗಿ ಮಾಡಿದ್ದೀವಿ. ಸ್ಟಂಟ್ಸ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಚರಿಷ್ಮಾ ಆಗಿರ್ಬೋದು, ನಮ್ಮ ಜೊತೆಲಿ ಮಾಡಿರುವಂತೆಲ್ಲ ಆಕ್ಟರ್ಗಳು ಎಕ್ಸ್ಟ್ರಾರ್ಡನರಿ ಮಾಡಿದ್ದಾರೆ. ಇದೇ ತಿಂಗಳು 18ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ತುಂಬ ಅಂತ ನೀವು ನೋಡಿರ್ಬೋದು, ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಒಪ್ಪಿಕೊಂಡಳು ಸಾಂಗ್ ಆಗಿರ್ಬೋದು, ಬಾನಿಂದ ಬೆರಳಿಕರಣ ಸಾಂಗ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಸಖತ್ ಸೌಂಡ್ ಮಾಡಿದೆ ನಮ್ಮದು ಕೋರಾ ಸಿನಿಮಾ. ಇದೇ ತಿಂಗಳಲ್ಲಿ ರಿಲೀಸ್ ಆಗಬೇಕು ಅಂತ ಇಡೀ ಜರ್ನಕ್ಕೆಲ್ಲ ತೋರಿಸೋಣ ನಾವು ಮಾಡಿರೋಂಥ ಸಾಧನೆ ಏನಿದೆ ಇಡೀ ಸಿನಿಮಾದಲ್ಲಿ. ರಿಯಾಲಿಟಿ ಶೋ ಮಾಡಿದ್ದು ಬೇರೆ, ಸಿನಿಮಾದಲ್ಲಿ ಇರೋದೇ ಬೇರೆ. ಸುನಾಮಿ ಕಿಟ್ಟಿನ ಡೈರೆಕ್ಟಾಗಿ ನೋಡ್ತಿದ್ದೀರಾ, ಸಿನಿಮಾದಲ್ಲಿ ನೋಡಿದ್ರೆ ನೀನ ಸುನಾಮಿ ಅಂತ ಹೇಳ್ಬೇಕು. ಇದು ಈ ಟ್ರೇಲರ್ಗಳು ಪ್ರಳಯ ಸೃಷ್ಟಿ ಮಾಡುತ್ತೆ, ಸಾಕಷ್ಟು ಟ್ರೇಲರ್ಗಳು. ಆದ್ರೆ ನಿಮ್ಮ ಟ್ರೇಲರು ತೂಫಾನಿ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಆ ಸಿನಿಮಾದಲ್ಲಿ ಜನ ಬಹಳಷ್ಟು ಎಕ್ಸ್ಪೆಕ್ಟ್ ಇಟ್ಕೊಂಡಿರ್ತಾರೆ. ಹೌದು, ಇಲ್ಲ ಸರ್, ಟ್ರೈಲರು ಫಸ್ಟ್ ಟೀಸರ್ ಬಿಟ್ಟಾಗಲೇ ತುಂಬ ಪಾಸಿಟಿವ್, ಸಖತ್. ಹಿಂದಿಲಿ ತೆಲುಗು ತಮಿಳೆಲ್ಲ ರಿವ್ಯೂ ಕೊಟ್ಟರು. ಇವಾಗ ತೆಲುಗು ತಮಿಳೆಲ್ಲ ನಮ್ಮ ಕೋರೋನಾ ತೊಗೊಂಡಿದ್ದಾರೆ. ಹಿಂದಿ ತೆಲುಗು ತಮಿಳು ರೈಟ್ಸ್ ಆಗಿದೆ. ಟ್ರೈಲರ್ ಬಿಟ್ಟ ಮೇಲೆ ನನಗೆ ಅನಿಸಿದಿಷ್ಟೇ, ಕರ್ನಾಟಕದ ಜನ ಚೆನ್ನಾಗಿರೋವಂಥ ಕಂಟೆಂಟ್ನ ಯಾವತ್ತೂ ಕೈ ಬಿಡಲ್ಲ ಅಂತ. ದೊಡ್ಡ ಸ್ಟಾರ್ಗಳು ಸಿನಿಮಾಗಳು ಬರ್ತವೆ, ಕೆಲವ್ರು ಪಾಸ್ ಆಗ್ತವೆ, ಕೆಲವ್ರು ಫೇಲ್ ಆಗ್ತವೆ, ಕೋಟಿ ಖರ್ಚು ಮಾಡಿರ್ತಾರೆ. ಕಂಟೆಂಟ್ ಇಲ್ಲ ಅಂದರೆ ಯಾವ ಸಿನಿಮಾನೂ ಗೆಲ್ಲಲ್ಲ ಸರ್. ಕಂಟೆಂಟ್ ಇದ್ರೇ ಸಿನಿಮಾ ಗೆಲ್ಲೋದು. ಈ ಕೋರಾದಲ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ, ಹುಡುಗರಿಗಾಗಿರ್ಬೋದು, ಮಾಸ್ ಆಡಿಯನ್ಸ್ಗೆ ಆಗಬೇಕು, ಎಷ್ಟು ಎಲಿಮೆಂಟ್ಸ್ ಬೇಕು ಎಲ್ಲ ಡೀಪ್ ಆಗಿದೆ. ಒಂದು ನಮ್ಮ ಸ್ಕ್ರೀ ಸರ್ ಅವರು ಒಂದು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಪ್ರೀಮೂರ್ತಿ ಅವರು ಒಂದು ಒಳ್ಳೆ ಪ್ರೊಡಕ್ಷನ್ ಮಾಡಿ ನನಗೆ ಮತ್ತು ಚರಿಷ್ಮಾಗೆ ಒಂದು ಒಳ್ಳೆ ಅವಕಾಶ ಕೊಟ್ಟು ದೊಡ್ಡ ಬ್ಯಾನರ್ಲಿ ಏನು ರಿಲೀಸ್ ಮಾಡ್ತಾರೆ ಅದೇ ರೇಂಜ್ಗೆ ಖರ್ಚು ಮಾಡಿ ಒಂದೊಂದು ಕೋರನ್ನ ತುಂಬ ರೀಚ್ ಮಾಡಿದ್ದಾರೆ. ಇವತ್ತು ಇದೇ ತಿಂಗಳು 18ನೇ ತಾರೀಕು ರಿಲೀಸ್ ಆಗ್ತಿರೋದ್ರಿಂದ ತುಂಬ ಎಲ್ಲ ಕಡೆ ಥ್ರೌಟ್ ಕರ್ನಾಟಕದಲ್ಲಿ ಒಂದು 50ರಿಂದ 60 ದೊಡ್ಡ ಹೋಲ್ಡಿಂಗ್ಸ್ಗಳು ಹಾಕ್ಸಿದ್ವಿ. ಆನ್ಲೈನ್ ಪ್ರಮೋಷನ್ ಮಾಡಿದ್ದೀವಿ. ನಮ್ಮ ಕೈಲಿ ಎಷ್ಟು ಮಿತಿ ಮೀರಿ ಸ್ಟಾರ್ಗಳು ಮಾಡೋಕ್ಕಾಗಿಲ್ಲ ಅಂದ್ರೂ ನಮ್ಮ ಕೈಲಿ ಎಷ್ಟು ಮಿತಿ ಮೀರಿ ಪ್ರಮೋಷನ್ ಮಾಡೋಕೆ ಅಷ್ಟು ಮಾಡ್ತಿದ್ದೀವಿ. ನೀವು ಬಂದಿದ್ದೀರಾ ನಮಗೋಸ್ಕರ ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು ಅಂತ. ತುಂಬ ಖುಷಿ ಆಗ್ತಿದೆ ಸರ್. ಇನ್ನು ಈ ಸಿನಿಮಾಗಳಿಗೆ ಕ್ಯೂಟ್ ನಟಿಯರು ಒಂದಷ್ಟು ಅದು ಹುಡುಕೋದೇ ಬಾರಿ ಕಮ್ಮಿ ಇದೆ. ನಿಮಗೆ ಸುಲಭವಾಗಿ ಸಿಕ್ಬಿಟ್ರ ಅಂತ ಒಂದು ಆಕ್ಟರ್ ತೂಫನ್ಗೆ ಅಂದ್ರೆ ಸೂಟ್ ಆಗಂತ ಒಂದು ಕ್ಯಾರೆಕ್ಟರ್ ಚರಿಷ್ಮಾಗಿದೆ. ಸಖತ್ತಾಗಿ ಮಾಡಿದ್ದಾರೆ, ಕ್ಯೂಟಾಗಿ ಕಾಣಿಸ್ತಾರೆ. ನೀವು ಒಪ್ಪಿಕೊಂಡಳು ಸಾಂಗ್ ನೋಡಿರ್ಬೋದು, ನಂದು ಕಮ್ಮಿ ಚರಿಷ್ಮಾದ್ ಎಷ್ಟು ಕೆಮಿಸ್ಟ್ರಿ ಮಿಕ್ಸ್ ಆಗಿದೆ, ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ಅಂತ. ಒಪ್ಪಿಕೊಂಡಳು ಸಾಂಗ್ ಸಖತ್ ರೀಚ್ ಆಗಿದೆ. ಚರಿಷ್ಮಾಗೆ ಮಾತಾಡ್ಸಿ. ಈಗ ಚರಿಷ್ಮಾ ಅವ್ರಿಗೆ ಈ ಹಿಂದೆ ಒಂದು ಸಿನಿಮಾ ಮಾಡಿದ್ರಿ ನೀವು, ಅದಕ್ಕಿಂತಲೂ ನಾನು ಬೋಲ್ಡ್ ಆಗಿ ಆಡಿಯನ್ಸ್ಗೆ ಇನ್ನೂ ಖುಷಿ ಕೊಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಈ ಕೋರಾದಲ್ಲಿ? ಖಂಡಿತ ಸರ್. ಯಾಕಂದರೆ ಹಿಂದಿನ ಸಿನಿಮಾ ಹೇಗಿತ್ತಪ್ಪ ಅಂದರೆ ಅದು ಸಿಟಿಯಲ್ಲಿ ನಡೆಯುವಂಥ ಸಿನಿಮಾ, ಅದು ಈಸಿಯಾಗಿ ಹೋಗ್ತಾ ಇತ್ತು, ಅದು ಗ್ಲಾಮರ್ ಸಿನಿಮಾ. ಸೊ ಇದು ಹಂಗಲ್ವಲ್ಲ, ಇದು ಡಿ ಗ್ಲಾಮರ್ ಸಿನಿಮಾ. ಕಾಡಲ್ಲಿ ಓಡಾಟ, ಚಪ್ಪಲಿ ಇಲ್ಲದೆ ಓಡಾಟ, ಅಲ್ಲಿ ಜಿಗಣೆ ಕಚ್ಚಿಸ್ಕೊಂಡು ರಕ್ತ ಸುರಿಸ್ಕೊಂಡು, ಇಡೀ ಸಿನಿಮಾ ಹಂಗಿದೆ. ನಾನು ಮಾತ್ರ ಅಲ್ಲ, ಇಡೀ ಎಲ್ಲರೂ, ನಮ್ಮ ಹಿರಿಯ ಕಲಾವಿದರಿಂದ ಹಿಡಿದು ಕಿಟ್ಟಿ ಆಗಲಿ ಎಲ್ಲರೂ ಅಷ್ಟೇ ಡಿ ಗ್ಲಾಮರ್ ಇಂದ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇನ್ನು ಚರಿಷ್ಮಾ ಅವರು ತುಂಬಾ ಇನ್ನೋಸೆಂಟ್ ಆಗಿ ಇದ್ರಲ್ಲಿ ಕಾಣಿಸ್ಕೊತಾರೆ, ಅಥವಾ ಏನಾದ್ರೂ ರೌದ್ರವತಾರ ಏನಾದ್ರೂ ಇದೆಯಾ ಸಿನಿಮಾ? ಸಿನಿಮಾ ನೋಡಿ ಆದ್ಮೇಲೆ ಗೊತ್ತಾಗ್ಬೇಕು ಏನು ಅಂತ. ಬಟ್ 2 ಶೇಡ್ಸ್ ಇದೆ ಸಿನಿಮಾ, ಅಷ್ಟು ಮಾತ್ರ ಹೇಳ್ಬಲ್ಲೆ. ಇನ್ನು ಸುನಾಮಿ ಕಿಟ್ಟಿ ಅವರು ದೊಡ್ಡ ಸಾಹಸ ಕೈ ಹಾಕಿರೋದಿದ್ ನೀವು. ಕಾಂತಾರ ಎನ್ನುವಂತಹ ಸಿನಿಮಾ ಬಂದಾಗ ಅದರಲ್ಲಿ ಒಂದಷ್ಟು ಏನು
ಒಳಗೊಂಡಿರ್ತಕ್ಕಂತಹ ಕಂಟೆಂಟ್ಗಳು ಹೌದು ಪ್ಯಾನ್ ಇಂಡಿಯಾ ಜಗತ್ತೇ ಇವತ್ತು ಗುರುತಿಸ್ತಾ ಇದೆ. ಹೌದು ಇವತ್ತು ಸುನಾಮಿ ಕಿಟ್ಟಿ ನಟಿಸ್ತಾ ಇರತಕ್ಕಂತಹ ಚಿತ್ರದಲ್ಲೂ ಕೂಡ ಕೋಸ್ಟಲ್ ಭಾಗದ ಜನರು ತುಂಬಾ ಇಷ್ಟಪಡುವಂತಹ ಕಂಟೆಂಟ್ ಇದೆ. ಕಂಟೆಂಟ್ ಇದೆ. ಏನದು ಆ ಸೀಕ್ರೆಟ್? ಸೀಕ್ರೆಟ್ ಅಂದ್ರೆ ಸರ್, ಈಗ ಕೊರಗಜ್ಜ ದೇವ್ರು ಅಂದ್ರೆ ಈಗ ಮಲೆನಾಡು ಸೈಡು ಮಂಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಮಲೆನಾಡಲ್ಲಿ ಕೊರಗಜ್ಜ ಅಂದ್ರೆ ಒಂದು ದೈವ ಭಕ್ತಿ ತುಂಬಾ ಇದೆ. ದೇವತೆಗಳಿರುವಂತ ಒಂದು ಜಾಗ. ಅಲ್ಲಿದ್ದು ಒಂದು ಹೆಸರು ತಗೊಂಡು ಕೋರ ಅನ್ನೋದು ಈ ಲಾಸ್ಟ್ ಟೈಮ್ ಉಡುಪಿ ಮತ್ತೆ ಮಂಗಳೂರು ನೆನ್ನೆ ತಾನೇ ಪ್ರೆಸ್ ಮೀಟ್ ಎಲ್ಲ ಮುಗಿಸ್ಕೊಂಡು ತುಂಬಾ ರೀಚ್ ಆಗಿದೆ ಅದು. ಆ ಕೊರಗಜ್ಜ ದೇವ್ರು ಬಂದಾಗ್ಲೇ. ಈ ಕಾಂತಾರ ತಗೊಂಡ್ರೆ ನೀವು, ಕಾಂತಾರ ಪ್ಯಾನ್ ಇಂಡಿಯಾ ಆಗ್ಬೇಕಂತ ಮಾಡಿಲ್ಲ, ರಿಲೀಸ್ ಆದ್ಮೇಲೆ ಪ್ಯಾನ್ ಇಂಡಿಯಾ ಆಗಿದ್ದು. ಯಾರಿಗೂ ಗೊತ್ತಿಲ್ಲ, ಎಕ್ಸ್ಪೆಕ್ಟೇಷನ್ ನಮಗೂ ಇರಲಿಲ್ಲ. ಕಾಂತಾರ ಬರ್ತಾ ಇತ್ತು ಅಂತ ಗೊತ್ತಿಲ್ಲ, ಕಾಂತಾರ ಈ ರೇಂಜಿಗೆ ಹಿಟ್ ಆಗ್ತದೆ ಅಂತ ಗೊತ್ತಿಲ್ಲ. ಅದೇ ಥರ ಕೋರನು ಆ ರೇಂಜ್ಗೆ ಹೋಗ್ಲಿ ಅನ್ನೋದೇ ನಮ್ಮ ಆಸೆ. ನಾವು ಅಂದರೆ ಆ ಸಿನಿಮಾದಲ್ಲಿ ಯಾವ ಥರ ಇದೆ ಅದೊಂದು ಪ್ಯಾಟರ್ನ್, ನಮ್ಮ ಸಿನಿಮಾದಲ್ಲಿ ನಮ್ದೊಂದು ಪ್ಯಾಟರ್ನ್. ಈ ಕಾನ್ಸೆಪ್ಟ್ ಬೇರೆ ಬೇರೆ ಥರ ಇರುತ್ತೆ, ಜಾನರಿಸಮ್ ಬೇರೆ ಇರುತ್ತೆ. ಕಾಂತಾರ ಅಂತಾನೆ ಹೇಳಕ್ಕಾಗಲ್ಲ, ಬಿಕಾಸ್ ಕಾಂತಾರಕ್ಕಿಂತ ಮುಂಚೆನೆ ನಮ್ದು ಶೂಟಿಂಗ್ ನಡೆದಿದೆ ಆಲ್ರೆಡಿ. ಆಯ್ತಾ, ಮತ್ತೆ ಇವಾಗ ಕಾಂತಾರ ಬಂದಾದ್ಮೇಲೆ ಓ ಇದು ಕಾಂತಾರನ ಕಾಪಿ ಮಾಡಿದ್ದು ಅಂತ ಹೇಳ್ಬೋದು. ಸಾಂದರ್ಭಿಕವಾಗಿ ಅವ್ರು ಹೇಳಿ ಚೆನ್ನಾಗಿತ್ತು. ಇಲ್ಲಿ ಏನೇನು ನಿರೀಕ್ಷೆ ಮಾಡ್ಬೋದು ಅಂತ ಆಡಿಯನ್ಸ್ ಸುನಾಮಿ ಕಿಟ್ಟಿ? ಸರ್, ಇದರಲ್ಲಿ ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಲವ್ ಆಕ್ಷನ್ ಇದೆ, ಮತ್ತೆ ಎಮೋಷನ್ ಇದೆ, ಒಂದು ತಾತ ಮೊಮ್ಮಗನೊಂದು ಬಾಂಡಿಂಗ್ ಇದೆ, ಲವ್ ಒಂದು ಬಾಂಡಿಂಗ್ ಇದೆ. ಕಾಡು ಜನದ್ದು ಯಾವ ಥರ ಒಂದು ಆದಿವಾಸಿಗಳು ಬುಡಕಟ್ಟೆ ಜನಾಂಗದಲ್ಲಿ ಕೋರ ಮಾರ ಬಾರ ಅಂತ ಏನು ಕರಿತಿದ್ರು, ಅದು ಕೋರ ಅಂತ ಒಂದು ಟೈಟಲ್ ತೊಗೊಂಡು ಮಾಡಿರೋದು. ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಈಗ ನೀವು ಪುಷ್ಪ ಸಿನಿಮಾ ನೋಡ್ಬೋದು, ಕಾಡು ಅಂದ ತಕ್ಷಣ ಗಂಧದ ಮರದ ಒಂದು ಪ್ಯಾಟರ್ನ್ ಹೋಗುತ್ತೆ, ಇದರಲ್ಲಿ ಬೇರೆ ಥರ ಪ್ಯಾಟರ್ನ್ ಹೋಗುತ್ತೆ ಅಷ್ಟೇ. ಈಗ ಆ ಗ್ರೀನರಿ, ಆ ಲೊಕೇಶನ್ನು, ಆ ಕ್ಯಾಮ್ರಾಗೆ ಮಾಡಿರೋಂಥ ಖರ್ಚು, ಮೇಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ ಅಂದರೆ ತುಂಬ ಆಕ್ಷನಾಗಿ ನೀವು ನೋಡ್ಬೋದು. ಒಳ್ಳೆ ಕಣ್ಣು ತುಂಬ ಒಳ್ಳೊಳ್ಳೆ ಲೊಕೇಶನ್, ಗ್ರೀನರಿಗಳು ನೋಡ್ಬೋದು, ಎಮೋಷನ್ ನೋಡ್ಬೋದು. ಈ ಸಿನಿಮಾದಲ್ಲಿ ಹೋದವರು ಪ್ರತಿಯೊಬ್ಬರು ಯಾರು ಈ ಸಿನಿಮಾ ನೋಡ್ತಾ ಅವ್ರಿಗೆಲ್ಲ ಕಣ್ಣೀರು ಬಂದೇ ಬರುತ್ತೆ. ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಸ್ಟಾರ್ಟಿಂಗ್ ಆಗ್ಬೋದು, ತುಂಬ ಸೆಂಟಿಮೆಂಟಲ್ ಇದೆ ಸಿನಿಮಾ. ನೋಡಿ ಕಿಟ್ಟಿಯವರು ಈಗ ನೀವು ಆಕ್ಟ್ ಮಾಡಿದ್ದೀರಾ ಇಬ್ರು ಕೂಡ, ಆದ್ರೆ ಒಂದು ಯಂಗ್ಸ್ಟರ್ನ ಪಡೆ ಕಾಯ್ತಾ ಇದೆ ಕ್ಯೂರಿಯಾಸಿಟಿಯಲ್ಲಿ. ಅದಕ್ಕೆ ಕಾರಣ ನಿಮ್ಮಿಬ್ಬರ ವೇಷ ಮತ್ತು ನೀವು ಬಳಸಿರೋ ಭಾಷೆ. ಇದರಲ್ಲಿ ಏನೋ ಒಂದು ಡಿಫ್ರೆಂಟ್ ಇದೆ, ಏನೋ ಒಂದು ಯೂನಿಕ್ ಕೊಡ್ತಾ ಇದ್ದಾನೆ ಸುನಾಮಿ ಕಿಟ್ಟಿ ಮತ್ತು ಚಲಿಸ್ಮಾ ಅಂತ. ಹೌದು, ಅಂತಹ ಆಡಿಯನ್ಸ್, ಕಾಯ್ತಾ ಇರತಕ್ಕಂಥ ಆಡಿಯನ್ಸ್ಗೆ ಏನು ಹೇಳ್ತೀರಿ? ಆಡಿಯನ್ಸ್ಗೆ ಏನು ಇಲ್ಲ, ನಾನು ಹೇಳೋದು ಇಷ್ಟನೇ, ಕರ್ನಾಟಕ ಜನಕ್ಕೆ ನನ್ನ ರಿಯಾಲಿಟಿ ಶೋಗಳ ಮುಖಾಂತರ ವೋಟ್ ಮಾಡಿ ತುಂಬ ರಿಯಾಲಿಟಿ ಶೋಗಳು ಗೆಲ್ಸಿದ್ದೀರಾ. ನಾನು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ ಕೋರ. ಎಷ್ಟು ಆಫ್ಟರ್ ತುಂಬ ದಿನ ಆಯಿತು, ನಾನು ರಿಯಾಲಿಟಿ ಶೋಗಳಿಗೆ ಯಾವುದೂ ಮಾಡ್ತಿಲ್ಲ, ಸಿನಿಮಾದಲ್ಲೇ ಬ್ಯುಸಿ ಇದೆ. ಇವಾಗ ಸಿನಿಮಾ ಬರ್ತಿದೆ ಅಂದರೆ ತುಂಬ ಕ್ಯೂರಿಯಾಸಿಟಿ ನನಗೆ ಇದೆ, ಜನ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಸುನಾಮಿ ಕಿಟ್ಟಿನ ಅಂತ. ರಿಯಾಲಿಟಿ ಶೋಲ್ಲಿ ತುಂಬ ಇಷ್ಟಪಟ್ಟರು, ಮನೆ ಮಾತಾಗಿದ್ದೆ. ಈಗ ಆಕ್ಷನ್ ಬೇಸ್ ಮೂವಿ ಮಾಡಿರೋದ್ರಿಂದ ಕೋರ ನೋಡಿದ್ಮೇಲೆ ಸುನಾಮಿ ಕಿಟ್ಟಿನ ಬೇರೆ ಜಾನರಿಸಮಲ್ಲೇ ನಾನು ನೋಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆಕ್ಷನಲ್ಲಿ ನೀವು ಯಾವುದೂ ಕಮ್ಮಿ ಇಲ್ಲ, ಆ ರೇಂಜಿಗೆ ಫೈಟ್ ಚೆನ್ನಯ್ಯ ಮಾಸ್ಟ್ರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಮೇಕಿಂಗ್ ವೈಸು ಹೊರಟಶ್ರೀ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಯಾವುದಕ್ಕೂ ಕಮ್ಮಿ ಇಲ್ಲ, ನಮ್ಮ ಟೀಮ್ ಗೆಲ್ಲಬೇಕು, ಬೆಳಿಬೇಕು ಅನ್ನೋದು ತುಂಬ ಆಸೆಪಟ್ಟು ಸಿನಿಮಾ ಮಾಡಿದ್ದಾರೆ. ನೀವು ಒಂದು ಗಾದಿ ಕೇಳಿರ್ಬೋದು, ಹಳ್ಳಿ ಮಕ್ಕಳು ಡಿಲ್ಲಿನೇ ಹೇಳ್ತಾರೆ ಅಂತ. ಚೆನ್ನಾಗಾದರೆ ಡಿಲ್ಲಿನೇ ಹಳ್ಳಿ ಕರ್ಸ್ಕೋಬೋದು. ಸುನಾಮಿ ಕಿಟ್ಟಿನ ಆ ಕಾಲದಲ್ಲೇ ಜನ ಕೈ ಹಿಡಿದಾರ್ರಿ. ಹೌದು, 100% ಸರ್. ಆ ಟೈಮಲ್ಲೇ ಕೈ ಹಿಡಿದಿದ್ದಾರೆ, ಈಗಲೂ ಕೈ ಹಿಡೀರಿ. ನಮ್ಮ ಕೋರ ಸಿನಿಮಾನ ಗೆಲ್ಲಿಸಿ ಹೊಸ ಪ್ರತಿಭೆಗಳು ಅನ್ಕೊಬಿಡಿ. ಯಾರು ಸ್ಟಾರ್ ಇಲ್ಲ ಅಂದರೆ ಎಲ್ಲ ಸ್ಟಾರ್ಗಳು ಫಸ್ಟು ಸಿನಿಮಾ ಮಾಡಿದಾಗ ಹೊಸಬರಾಗಿ ಎಂಟ್ರಿ ಕೊಡ್ತಾರೆ ಇಂಡಸ್ಟ್ರಿಗೆ, ಆಮೇಲೆ ಸಿನಿಮಾಗಳು ಮಾಡ್ತಾ ಸ್ಟಾರ್ ಆಗ್ತಾರೆ. ಅದೇ ಥರ ನಾವು ಹಂಗೆ ಅಂದ್ಕೊಂಡು ನಮ್ಮನ್ನು ಕೈ ಹಿಡ್ದು ಕೋರನ ಗೆಲ್ಲಿಸಿ ಇದೇ ತಿಂಗಳು 18ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕ ಜನ ಕೇಳೋದಿಷ್ಟೇ, ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನು ನಾನು ಬರೋ ಮುಂಚೆ ನಮ್ಮ ನಟಿಯ ಬಗ್ಗೆ ಒಂದಷ್ಟು ಜನ ಹೇಳ್ತಾ ಇದ್ರು, ಒಂದು ಕ್ಲಾರಿಟಿ ತಗೋಬಿಡಿ, ಅವ್ರನ್ನ ಚರಿಸ್ಮಾ ಚೊಂಡಮ್ಮ ಅಂತ ಕರೀತಾರೆ, ಚರಿಸ್ಮಾ ಚೊಂಡಮ್ಮ ಆ ಹೆಸರು, ಅದನ್ನ ಕ್ಲಾರಿಟಿ ಆಗಿ ರಿವೀಲ್ ಮಾಡ್ಲಿ ಅಂತ ಹೇಳ್ತಾರೆ ಜನ. ಚರಿಷ್ಮಾ ಚೋಂದಮ್ಮ ಅಂತ. ಓಕೆ, ಚರಿಷ್ಮಾ ಚೋಂದಮ್ಮ ಬಂದ್ಬಿಟ್ಟು ನಮ್ಮ ಕೊಡವ ಸರ್ ನೇಮ್ ಅದು. ಚರಿಷ್ಮಾ ಚೋಂದಮ್ಮ. ಎಸ್, ಮತ್ತೊಂದು ಮಂದಣ್ಣ ಆಗೋದ್ರಲ್ಲಿ ಸಂದೇಹ ಇಲ್ಲ. ಆಗ್ಲಿ ಸರ್, ಆಗ್ಬೇಕನ್ನೋದೇ ನಮ್ಮ ಆಸೆ. ಯಾಕೆಂದರೆ ಕನ್ನಡ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಹೀರೋಯಿನ್ಗಳು ಈಗ ಬೆಳೆದು ಎಲ್ಲ ಕೆಳಗಡೆ ಹೋಗಿದ್ದಾರೆ. ಈ ಕೆಳಗಡೆ ಇರೋರೆಲ್ಲ ಮೇಲೆ ಹೇಳ್ಬೇಕನ್ನೋದು ನಮ್ಮ ಆಸೆ. ಚರಿಷ್ಮಾಗೂ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ, ಕಲೆ ತುಂಬ ಇದೆ, ಮತ್ತೆ ಒಳ್ಳೆ ಡ್ರಾಮಾಗಳೆಲ್ಲ ಮಾಡಿದ್ದಾರೆ. ಈಗಾಗಲೇ ಅವರು ಸ್ಟೇಟ್ ಕ್ರಶ್, ಇನ್ನು ಈ ಕೋರ ಬಂದ ನಂತರ ನ್ಯಾಷನಲ್ ಕ್ರಶ್ ಆಗ್ಬೋದು. ಇನ್ನು ಚಂದಮ್ಮ ಅವರು ಹೆಂಗಿತ್ತು ಈ ಸಿನಿಮಾದಲ್ಲಿ ಅನುಭವ ನಿಮ್ದು? ಸರ್, ಒಂದೊಂದು ಪಾತ್ರಗಳು ತುಂಬ ಕಷ್ಟ ಆಯಿತು. ಯಾಕಂದರೆ ನಾವು ಕಾಡಲ್ಲಿ ಶೂಟ್ ಮಾಡಿರೋದ್ರಿಂದ ಕಾಲಿಗೆ ಚುಚ್ಕೊಳ್ಳೋದು ಅದೆಲ್ಲ ಇತ್ತು. ಬಟ್ ಅದರ್ವೈಸ್ ಹೋಲ್ ಮೂವಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಮ್ಮ ಡೈರೆಕ್ಟರ್ ಸರ್ ಜೊತೆ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಸರ್ ಕಿಟ್ಟಿ ಆಗಿರ್ಬೋದು,
ಅವರೆಲ್ಲ ತುಂಬ ಗೈಡ್ ಮಾಡ್ತಾರೆ. ಆ್ಯಕ್ಚುಲಿ ಮಠ ಸರ್ ಅಂತ ನಮ್ಮ ಹಿರಿಯ ಕಲಾವಿದರು ಈ ಮೂವಿಯಲ್ಲಿ ಇದು ಮಾಡಿದ್ದಾರೆ. ಟ್ರೇಲರಲ್ಲಿ ನೀವು ನೋಡಿರ್ಬೋದು. ಅವರಂತೂ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಪಾತ್ರನ. ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ನಾನು ಹೆಂಗೆ ಒಂದು ಡೈರೆಕ್ಟರ್ ಜೊತೆ ಹೆಂಗೆ ನಡ್ಕೋಬೇಕು ಅಥವಾ ಎಲ್ಲಿ ಕೂತ್ಕೋಬೇಕು, ಹೆಂಗೆ ನಿಂತ್ಕೋಬೇಕು, ಅವ್ರ ಜೊತೆ ಹೆಂಗೆ ಮಾತಾಡಬೇಕು, ಅವ್ರ ಹತ್ರ ನಾನು ತುಂಬ ಕಲ್ತಿದ್ದೀನಿ. ಸೊ ಒಂದು ಕಲಿಕೆ ಈ ಸಿನಿಮಾ. ಅಂಡ್ ಈ ಸಿನಿಮಾದ ಥೀಮ್ ಕೂಡ ಒಂದೊಂದು ಬುಡಕಟ್ಟು ಜನಾಂಗಕ್ಕೆ ಬುಡಕಟ್ಟು ಜನಾಂಗ ಸಾಕಷ್ಟು ವಿಷಯಗಳಿದಾವೆ. ಹೌದು. ಸೊ ಅಲ್ಲಿ ನೀವು ಆಕ್ಟ್ ಮಾಡ್ಬೇಕಾದ್ರೆ ಒಂದಷ್ಟು ಅದು ಚಾಲೆಂಜ್ ಆಗುತ್ತೆ. ಹೌದು. ಸೊ ಆ ತರದ ಒಂದು ಸವಾಲನ್ನ ಎದುರಿಸುವಂತ ಸನ್ನಿವೇಶ. ಹೌದು, ಸವಾಲನ್ನ ಎದುರಿಸಿದ್ದೀನಿ. ಬಟ್ ನನಗೆ ಎಲ್ಲ ಒಂದು ಹಂತದಲ್ಲೂ ನನಗೆ ನನ್ನ ಡೈರೆಕ್ಟರ್ ಸರ್ ನನ್ನ ಗೈಡ್ ಮಾಡ್ತಾರೆ. ಒಂದು ಡೈಲಾಗ್ ಡೆಲಿವರಿ ಆಗಬೇಕಂದ್ರೆ ಡೈಲಾಗ್ಸ್ ಅಂದಮೇಲೆ ಬುಡಕಟ್ಟು ಜನಾಂಗದವರ ಡೈಲಾಗ್ಸ್ ಅವರ ಥರ ಇರಬೇಕು ಅಂತ ಎಲ್ಲ ಇರುತ್ತಲ್ವ ಸರ್. ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಆ ಥರ ಇಲ್ಲ, ನಾವು ಮಾಡ್ಕೋಬೇಕು ನಾವು ಕಲಾವಿದರು ಅಂತ ಅನ್ನುವಾಗ. ಸೊ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಡೈರೆಕ್ಟರ್ ಸರ್ ಗೈಡ್ ಮಾಡಿದ್ದಾರೆ. ಪಿಟಿ ಸರ್, ಒಂದು ಡೈಲಾಗ್ ನಿರೀಕ್ಷೆ ಮಾಡೋದು ತಪ್ಪ ನಮ್ದು ಈಗ ನಮ್ಮ ಕೋರದಲ್ಲಿ ಒಂದು ಒಳ್ಳೆ ಡೈಲಾಗ್ ಇದೆ ಸರ್. ಸ್ಟಾರ್ಟಿಂಗ್ ಇರ್ತಾನೆ, ಏ ಗುಡ್ಡ ಮೋನ್ಸ ನಿಮ್ಮ ದೊರೆ ಕಾಡ್ಗೆ ದೊರೆ ಆದ್ರೆ ನಾನು ನಾಡಿಗೆ ದೊರೆ ಅಂತ ಒಂದು ಡೈಲಾಗ್ ಇದೆ. ಅದು ಎಕ್ಸ್ಟ್ರಾರ್ಡಿನರಿಗೆ ಬಂದಿದೆ. ಅಂದರೆ ಅದ ಡೈಲಾಗ್ನ ನೀವು ಸಿನಿಮಾದಲ್ಲಿ ಈ ಥರ ನಾರ್ಮಲ್ ಆಗಿ ಹೊಡಿತಿಂದ ಸಿನಿಮಾದಲ್ಲಿ ನೋಡಿದ್ರೆ ತುಂಬ ಇಷ್ಟ ಆಗಿದೆ. ಟ್ರೈಲರ್ಲು ಒಂದು 2 ಡೈಲಾಗ್ ಇದೆ, ಅದು ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ. ಮತ್ತು ಡೈರೆಕ್ಟರ್ ಸರ್ ಒಳ್ಳೆ ಸುನಾಮಿ ಕಿಟ್ಟಿಗೆ ತುಂಬ ಡೈಲಾಗ್ಗಳು ಹಾಕಿಲ್ಲ, ಒಂದು ಲೆವೆಲ್ಗೆ ಆ ಕಂಟೆಂಟಲ್ಲಿ ಯಾವ ಥರ ಬೇಕು ಆ ಥರ ಡೈಲಾಗ್ಗಳು ತುಂಬ ಸಖತ್ತಾಗಿ ಬಂದಿದೆ. ಮತ್ತು ನಮ್ಮ ಮೂರ್ತಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ, ಮೂರ್ತಿಯವರು ತುಂಬ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿಕೊಂಡು ಖಳನಾಯಕನಾಗಿ ಒಂದಷ್ಟು ಸಿನಿಮಾಗಳಲ್ಲೂ ನೀವು ನೋಡಿರ್ಬೋದು ಪೋಸ್ಟಲ್ಲಿ, ಆ ಥರನೂ ತುಂಬ ಕಷ್ಟಪಟ್ಟಿದ್ದಾರೆ. ಒಂದು ಪ್ರೊಡ್ಯೂಸರ್ ಅಂತ ಮಾಡಿರೋದಲ್ಲ, ಅವ್ರ ಫ್ಯಾಮಿಲಿನೂ ತುಂಬ ಕಷ್ಟಪಟ್ಟು ಅವರು ಮಾಡಿದ್ದಾರೆ. ಅವ್ರದ್ದು ಒಂದು 2-3 ಫೈಟ್ ಇದೆ, ನೀವು ನೋಡ್ಬೋದು. ಈ ಸಿನಿಮಾದಲ್ಲಿ ಫೈಟು ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಎಮೋಷನ್ ಅಷ್ಟೇ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಾರೆ ಅದಕ್ಕಿಂತ ಕಂಟೆಂಟ್ ತುಂಬ ಇದೆ. ಕಂಟೆಂಟ್ ಬೇಸ್, ಕಂಟೆಂಟ್ ಅಂದರೆ ಸ್ಟೋರಿ ನಾವು ಅನ್ನೋದಕ್ಕಿಂತ ನೋಡಿದಾಗ ನಿಮ್ಗೆ ಅನಿಸುತ್ತೆ, ಫೀಲ್ ಆಗುತ್ತೆ, ವಾವ್ ಏನಪ್ಪ ಇಷ್ಟು ಚೆನ್ನಾಗಿದೆ. ಟ್ರೈಲರ್ ನೋಡೋದು ಕೆಲವರು ಸಿನಿಮಾದವ್ರು ಮತ್ತೆ ಕಮೆಂಟ್ಸ್ಗಳು ಹಾಕ್ತಾರೆ, ಅಯ್ಯೋ ಟ್ರೈಲರ್ ಚೆನ್ನಾಗಿರಲ್ಲ, ಸಿನಿಮಾ ಚೆನ್ನಾಗಿರಲ್ಲ, ಸಿನಿಮಾ ಚೆನ್ನಾಗಿದೆ ಟ್ರೈಲರ್ ಚೆನ್ನಾಗಿಲ್ಲ ಅಂತ. ಬಟ್ ಇವತ್ತುವರೆಗೂ ನಾವು ಸಾಂಗಿಂದ ಹಿಡಿದು ಟೀಸರ್ ಟ್ರೈಲರ್ವರೆಗೆ ಯಾರು ನೆಗೆಟಿವ್ ಕಮೆಂಟ್ಸ್ ಹಾಕಿಲ್ಲ. ಇವತ್ತವರೆಗೂ ಎಲ್ಲ ಪಾಸಿಟಿವ್ ಇದೆ. ಸಿನಿಮಾ ನೋಡಿದಾಗಲೂ ಪಾಸಿಟಿವ್ ಆಗುತ್ತೆ. ತುಂಬ ಇಷ್ಟಪಟ್ಟೆ ಪಡ್ತೀರ ಅನ್ನೋದು ನನ್ನ ಅಭಿಪ್ರಾಯ ಇದೆ. ಅಂದರೆ ದುಡ್ಡು ಕೊಟ್ಟು ಬರೋರಿಗೆ ಲಾಸ್ ಇಲ್ಲ, ದುಡ್ಡು ಕೊಟ್ಟು ಬರೋರಿಗೆ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ. ತುಂಬ ಮಿಸ್ ಮಾಡ್ಕೋದಾನೆ ಸಿನಿಮಾ ನೋಡಿ ನೀವು ಕೊಟ್ಟಿರೋ ದುಡ್ಡಿಗೆ ರಿಟರ್ನ್ ಇನ್ನೂ ಒಂದ್ಸತಿ ಬಂದು ನೋಡ್ತೀರಾ, ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳ್ತೀರಾ. ಅದು ನಾನು ಭರವಸೆ ಕೊಡಬಲ್ಲೆ ಸರ್. ಇನ್ನು ಪಿ ಮೂರ್ತಿ ಅವ್ರ ವಿಷಯಕ್ಕೆ ಬರೋದಾದ್ರೆ, ಅವರಿಗೆ ಅವ್ರದೇ ಆದಂತಹ ಫ್ಯಾನ್ ಬೇಸ್ಗಳಿದಾವೆ. ಹೌದು. ಆದ್ರೆ ಈ ಕೋರಾ ಸಿನಿಮಾದಲ್ಲಿ ಅವರು ನಟಿಸ್ತಾ ಇರ್ತಕ್ಕಂತಹ ಪಾತ್ರ ಮತ್ತು ಪೋಸ್ಟರ್ ನಲ್ಲಿ ಕಾಣಿಸಿಕೊಂಡ ರೀತಿ ಇತ್ತಲ್ಲ, ದ ನಟೋರಿಯಸ್ ಲುಕ್, ಅವರ ಆ ನಟನೆ ಬಗ್ಗೆ ಏನ್ ಹೇಳ್ತೀರಾ ಪಿ ಮೂರ್ತಿ? ಇಲ್ಲ ಸರ್, ಅವರು ಪ್ರೊಡ್ಯೂಸರ್ ತರ ಯಾವತ್ತೂ ಕೆಲಸ ಮಾಡಿಲ್ಲ, ಮತ್ತೆ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ. ಅವರೊಬ್ರು ಕಲಾವಿದ್ರು ಆಗ್ಬೇಕನ್ನೋದೇ ಅವ್ರ ಆಸೆ ಇರೋದು. ಇಂಡಸ್ಟ್ರಿಲಿ ಪ್ರೊಡ್ಯೂಸರ್ ಆಗಲೇ ಫಸ್ಟು ಸ್ಲಮ್ ಸಿನಿಮಾ ಅಂತ ಪ್ರೊಡಕ್ಷನ್ ಮಾಡಿ ಹೀರೋಗೆಲ್ಲ ಮಾಡಿದ್ರು. ಇದು 2ನೇ ಸಿನಿಮಾ. ಈ ಕಟೋರ ಅನ್ನೋ ಒಂದು ಕ್ಯಾರೆಕ್ಟ್ರಲ್ಲಿ ಎಕ್ಸ್ಟ್ರಾರ್ನರಿಯಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಅದು ಮ್ಯಾನರಿಸಮು, ಅವ್ರ ಬಾಡಿ ಲ್ಯಾಂಗ್ವೇಜ್, ವಿಲ್ಲನ್ ಯಾವ ಥರ ಮಾಡ್ತಾರೆ. ಈ ಕನ್ನಡ ವಿಜಯ್ ಸೇತುಪತಿ ಅವರು ಅಲ್ಲಿಗೆ ಸ್ಟಾರ್, ಅದು ಇಲ್ಲಿ ಕನ್ನಡಕ್ಕೆ ಇವರು ವಿಜಯ್ ಸೇತುಪತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಫೈಟ್ ಎಲ್ಲ ಮಸ್ಟಾಗಿ ಮಾಡಿ, ಆ್ಯಕ್ಟಿಂಗ್ ಎಲ್ಲ ಮಾಡಿ, ಒಂದು ಹೀರೋಗೆ ಏನು ಟಗ್ ಆಫ್ ಅವರ್ ಕೊಡಬೇಕು, ಅವ್ರಿಗೂ ನಮ್ಗೆ ಒಂದು ಒಳ್ಳೆ ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆ ಟಗ್ ಆಫ್ ಅವರ್ ಇದೆ. ಅದು ಕ್ಲೈಮ್ಯಾಕ್ಸ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದು 20-30 ನಿಮಿಷದಲ್ಲಿ ಸಿನಿಮಾ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ನಾನು ಬೆಸ್ಟ್ ನಾನು ನೋಡಿದ್ದು ನಮ್ಮ ಪ್ರೊಡ್ಯೂಸರ್ ಸರ್ ಅಂದರೆ ಅವ್ರದ್ದು ಫೈಟ್ ಸೀನ್ಗಳು. ಫೈಟ್ ಸೀನ್ ಅಂತೂ ಏನು ಅಲ್ಟಿಮೇಟ್ ಆಗಿದೆ ಸರ್. ಆಕ್ಚುಲಿ ಸ್ವಲ್ಪ ಗ್ಲಿಮ್ಸ್ ನೀವು ನೋಡಿರ್ಬೋದು, ಟ್ರೈಲರ್ ನೀವು ನೋಡಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಿಕಾಸ್ ನಮ್ಮ ಜೊತೆ ಇದ್ದ ಪ್ರೊಡ್ಯೂಸರೇ ಬೇರೆ, ಅಲ್ಲಿ ಕಾಣಿಸ್ಕೊಳ್ಳುವಂತ ಆಕ್ಟರೇ ಬೇರೆ. ಅಲ್ಲ, ನೀವು ಹತ್ರದಿಂದ ಗಮನಿಸಿರ್ತೀರಿ, ಅದ್ರದ್ದು ಅನುಭವನೇ ಬೇರೆ. ಉಳಿದಂತವ್ರಂಗಲ್ಲ ಅವ್ರು ಫೈಟ್ ಮಾಡುವಂತಹ ಸೀನ್ಗಳು. ಸ್ವಲ್ಪ ಸಡನ್ ಚೇಂಜ್ ಆಗಿಬಿಡ್ತಾರೆ, ನನ್ನ ಜೊತೆ ಹಾಯ್ ಅಮ್ಮ ಅಂತ ಹೇಳ್ಕೊಂಡು ಅಲ್ಲಿ ರಗಡ್ ಲುಕ್ಕಿಗೆ ಕನ್ವರ್ಟ್ ಆಗಿಬಿಡ್ತಾರೆ ಅವರು. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವಿಲನ್ ಅಂತ ಹೇಳ್ಬೋದು ಅದೀಗ ಪ್ರೆಸೆಂಟ್. ಈಗ ತುಂಬಾ ಜನ ಬಂದಿದ್ದಾರೆ, ಮಾಡ್ತಿದ್ದಾರೆ. ನಮ್ಮ ಕೋರಾ ಟೀಮಿಂದನೂ ಕೆಲವರು ಮಾಡಿರೋ, ಸೌಜನ್ಯ ಅವರಾಗಿರ್ಬೋದು, ಮುನಿಯವರಾಗಿರ್ಬೋದು, ಯತ್ಯಣ ಆಗಿರ್ಬೋದು, ಗಣೇಶ್ವರಾಗಿರ್ಬೋದು, ಮಟ್ಟಣ್ಣ, ಎಲ್ಲರಿಗಿಂತ ನಮ್ಮ ಚರೀಶ್ ಮೇಳ್ದಂಗೆ ಮಟ್ಟಣ್ಣ ಅವರು ತುಂಬ ತೀಡಿದ್ದಾರೆ ಆ್ಯಕ್ಟಿಂಗ್ ಕೆಲವೊಂದು ವಿಷಯದಲ್ಲೆಲ್ಲ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನಮ್ಮ ಮಾಡಿರೋಂಥ ಕಲಾವಿದರುಗಳೇ ಒಂದು ಲೈಫ್ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೋರಾ ಟೀಮಿಂದ ಹೊಸ ಪ್ರತಿಭೆಗಳಿಗೆ ಹೊಸದಾಗಿ ಜನಕ್ಕೆ ತೋರ್ಸೋಕ್ಕೆ ನಾವು ಹೊರಟಿರೋದು. ಇಲ್ಲಿ ನೋಡಿದ್ರೆ ಕೋರಾನ 100% ಎಲ್ರಿಗೂ ಇಷ್ಟ ಆಗುತ್ತೆ, ಮನೆ ಮಾತಾಗುತ್ತೆ. ಮತ್ತೆ ನೀವು ಹೇಳಿದ್ರೆ ಏನು ಕಂಟೆಂಟ್ ಇದೆ, ಕಂಟೆಂಟ್ ತುಂಬ ಇದೆ ಈ ಸಿನಿಮಾದಲ್ಲಿ. ನೋಡಿದ್ರೆ ವಾರಕ್ಕೊಂದು ಸಿನಿಮಾ ಬರುತ್ತೆ. ಹೌದು, ಸತ್ಯ. ಕೋರಾನೇ ನೋಡ್ಬೇಕು ಅಂತ, ಕೋರಾನೇ ನೋಡ್ಬೇಕು ಅಂತಲ್ಲ, ಕನ್ನಡಿಗರು ಕನ್ನಡ ಸಿನಿಮಾ ನೋಡ್ಲೇಬೇಕು ಅನ್ನೋದು ಆಸೆ. ಈಗ ಎಲ್ಲ 100 ಸಿನಿಮಾ ಬರ್ತದೆ ತಿಂಗಳಿಗೆ, 100 ಸಿನಿಮಾನು ನೋಡ್ತಾರೆ ಜನ.
ಯಾವ್ದು ಇಷ್ಟಪಡ್ತಾರೋ ಅದನ್ನ ಎತ್ಕೋತಿದ್ದಾರೆ, ಹಿಟ್ಟಾಗ್ತಿದೆ. ಈಗ ನೋಡಿ ಈ KGF ಬಂತು, KGF ಫಸ್ಟ್ ಬಂದಾಗ ಏನೋ ಸುಮ್ಮನೆ KGF ಒಂದು ಸಿನಿಮಾ ನೋಡಿದ್ಮೇಲೆ ತಾನೇ ಗೊತ್ತಾಗೋದು ಇವತ್ತವರೆಗೂ ಪ್ಯಾನ್ ಇಂಡಿಯಾ ಆಗಿದೆ ನಿಮ್ಗೆ ಆಯ್ತಾ. ಈ ಕಾಂತಾರ ಬಗ್ಗೆ ಹೇಳಿದ್ರಿ, ಕಾಂತಾರನೂ ಅಷ್ಟೇ ಅದೇ ಥರ ಕೋರಾ, KGF, ಕಾಂತಾರ ಮತ್ತು ನೆಕ್ಸ್ಟ್ ಬರೋವಂಥ ಸಿನಿಮಾಗಳು ಎಲ್ಲನೂ ನೋಡ್ತಾರೆ. ಬಟ್ ಈ ಕೋರಾದಲ್ಲಿ ನೀವೇನು ನೋಡಬೇಕು, ನೀವೇನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಳೇ ಕತೆ ಒಂದು 80 ವರ್ಷದ ಹಿಂದೆ ಹೋದರೆ ಬುಡಕಟ್ಟು ಜನಕ್ಕೆ ಯಾರೋ ಒಂದು ಹೆಲ್ಪ್ ಮಾಡ್ತಿರಲ್ಲ, ಊರು ಬಿಟ್ಟು ಓಡಿಸ್ತಿದ್ರು, ಬರೀ ಕಾಡಲ್ಲೇ ಜೀವನ ಮಾಡಬೇಕಿತ್ತು ಅನ್ನೋ ಒಂದು ಸ್ಟೋರಿ ಇತ್ತು. ಈ ಸ್ಟೋರಿಲಿ ಒಂಥರ ಡಿಫ್ರೆಂಟಾಗಿ ಇಷ್ಟ ಆಗುತ್ತೆ ನಿಮಗೆ. ನಾನು ಸ್ಟೋರಿ ಹೇಳೋಕ್ಕೆ ಇಷ್ಟಪಡಲ್ಲ, ಸಿನಿಮಾ ನೋಡು ನಿಮ್ಗೆ 100% ಅರ್ಥ ಆಗುತ್ತೆ. 18ನೇ ತಾರೀಕು ಮಿಸ್ ಮಾಡಿದ್ರೆ ನೀವು ನಮ್ಮ ಜೊತೆಗೆ ಬರಬೇಕು. ಡೆಫಿನೆಟ್ಲಿ. ಇನ್ನು ಸರ್, ಈ ಕೊರಗಜ್ಜ ದೈವ ಶಕ್ತಿ ಇದೆಯಲ್ಲ, ಅದು ಜಗತ್ತೇ ಗುರುತಿಸುತ್ತೆ. ಸತ್ಯ. ಆ ಒಂದು ವಿಚಾರದಲ್ಲಿ ಒಂದು ಕಥೆ ಅಂತ ಬಂದಾಗ, ಆ ಕಥೆಯಲ್ಲಿ ಪಾತ್ರರಾಗಿರುವಂತಹ ಸುನಾಮಿ ಕಿಟ್ಟಿ ಆಗ್ಲಿ, ಚರಿಸ್ಮಾ ಆಗಿರ್ಲಿ, ಅವ್ರಿಗೆ ಒಂದು ರೋಮಾಂಚನ ಆಗಿರುತ್ತೆ. ಆ ತರದ ಅನುಭವ ಆಗಿದೆಯಾ? ಇದು ಮಂಗಳೂರಿನ ಆಡಿಯನ್ಸ್ ಗಳು ಗಮನಿಸ್ತಿರ್ತಾರೆ. ಇಲ್ಲ ಸರ್, ಇಲ್ಲಿ ನಮ್ಮ ಕೋರಾ ಅಂತ ಹೇಳಿದ್ರೆ ನಮ್ಮ ಪ್ರೊಡ್ಯೂಸರ್ ಇದ್ರಲ್ಲ, ಅವ್ರು ಏನ್ ಮಾಡಿದ್ರು ಅಂದ್ರೆ ಕೋಲನೇ ಮಾಡಿದ್ರು. ಕೊರಗಜ್ಜನ ತುಂಬಾ ಅದೇ ಅಂದ್ರೆ ಕಲಾವಿದರು ಬಂದ್ಬಿಟ್ಟು ಮಾಡಿದಲ್ಲ, ನಿಜವಾದ ಕೋಲನೇ ಮಾಡಿರೋದು. ಅಲ್ಲಿ ಮಂಗಳೂರು ಕರ್ಸಿ ಅವ್ರನ್ನೇ ಮಾಡಿಸಿರೋದು ಕೋಲ 2 ಸಲ ಆಗಿದೆ. ಅಂದ್ರೆ ಇದು ಪ್ಯೂರ್ಲಿ ಈಗ ಸೌತ್ ಕೆನರಾದಲ್ಲಿ ಏನ್ ನಾವು ನೋಡ್ತೀವೋ ಅದೇ ವಾತಾವರಣವನ್ನ ಈ ವಾತಾವರಣದಲ್ಲಿ ಗಮನಿಸಬಹುದು. ಇಡೀ ಸಿನಿಮಾ ನೀವು ನೋಡಕ್ಕಾಗಲ್ಲ, ಕೆಲವೊಂದು ಸನ್ನಿವೇಶದಲ್ಲಿ ಒಂದು ದೇವ್ರ ಕರ್ಸೋರಾಗಿರ್ಬೋದು, ದೇವ್ರು ಬಂದು ಏನೋ ಒಂದು ಒಳ್ಳೇದ್ ಮಾಡೋದಾಗಿರ್ಬೋದು, ಹೆಸರಿಡೋದಾಗಿರ್ಬೋದು, ಆ ಥರ. ಯಾಕಂದ್ರೆ ಮೂರ್ತಣ ಆಕ್ಚುಲಿ ಪ್ರೊಡ್ಯೂಸರು ತಿಂಗಳಿಗೆ 1-2 ಸತಿ ಕೊರಗಜ್ಜಂಗೆ ಹೋಗಿ ಬರ್ತಾ, ಅವರು ಕೊರಗಂಜಿಗೆ ಹೋಗಿ ಪೂಜೆ ಮಾಡ್ತಾರೆ, ಅವ್ರ ಹೆಸರು ಇಟ್ಕೊಂಡೇ ಸಿನಿಮಾ ಮಾಡಿರೋದು. ಈಗ ತಾನೇ ಮೊನ್ನೆ ಮಂಗಳೂರು, ಉಡುಪಿ ಮತ್ತು ಆ ಕಡೆ ಎಲ್ಲ ಹೋದಾಗೆಲ್ಲ ಕೊರಗಜ್ಜಿಂಗೆ ಸುತ್ತಾಡ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಅಲ್ಲೂ ಪ್ರೆಸ್ ಮೀಟ್ ಮಾಡ್ಕೊಂಡು ಬಂದು ತುಂಬ ಭಕ್ತಿ ಇದೆ ಆ ದೇವ್ರ ಮೇಲೆ. ಯಾಕಂದರೆ ಆ ದೇವ್ರನ್ನ ನಾವು ತೋರಿಸ್ತೀವಿ ಅಂದರೆ ಸಾಮಾನ್ಯವಾಗಿ ಸಿಲ್ಲಿ ಥರ ತೋರ್ಸೋಕ್ಕಾಗಲ್ಲ. ಡೈರೆಕ್ಟ್ರು ಅಲ್ಲಿ ಬೆರಿಬೇಕಾದ್ರೆ ಆ ದೇವ್ರ ಬಗ್ಗೆ ತಿಳ್ಕೊಂಡು ತುಂಬ ಭಕ್ತಿಯಿಂದ ಮಾಡಿದ್ದಾರೆ. ಬಟ್ ಇವತ್ತುವರೆಗೂ ಆ ಕಾಡಲ್ಲಿ ಎಲ್ಲ ಶೂಟಿಂಗ್ ಮಾಡಿದ್ರೆ ಒಬ್ರು ಸ್ಲಿಪ್ಪರ್ ಹಾಕಿಲ್ಲ. ಆ ದೇವ್ರು ಬಂದಾಗ್ಲೂ ಅಷ್ಟೇ ರಿಯಲ್ ಕೋಲನೆ ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದಾಗ್ಲೂ ಅಷ್ಟೇ ಅದಕ್ಕೆ ಬಿಫೋರ್ನ ಕೋಲನ ಕರೆಸಿ ರಿಯಲ್ ಆಗಿ ಮಾಡಿದ್ರು. ರಾಜೇಶ್ ಅವರು ಅಂದ್ಬಿಟ್ಟಿದ್ರು, ಅದು ಕೊರಗಜ್ಜದ್ ಮಾಡ್ತಾರೆ, ಅವ್ರನ್ನೇ ಕರೆಸಿ ಮೂರ್ತಣ್ಣ ರಿಯಲ್ ಕೋಲನೆ ಮಾಡ್ಬೇಕು ನಮ್ಮ ಸಿನಿಮಾಗೆ, ಸುಮ್ಮನೆ ಆರ್ಟಿಫಿಷಿಯಲ್ ಆಗಿ ಏನು ಶೂಟ್ ಮಾಡೋದು ಬೇಡ, ರಿಯಲ್ ಆಗಿ ಶೂಟ್ ಮಾಡಿ ಅಂದ್ಬಿಟ್ಟು ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲ ಕ್ಯಾಮ್ರಾ ಮಾಡ್ಕೊಂಡು ಆಕ್ಷನ್ ಕಟ್ ಹೇಳೋಕ್ಕಾಗಲ್ವಲ್ಲ ಸರ್. ಒಂದ್ಸತಿ ಕೋಲ ಸ್ಟಾರ್ಟ್ ಆದ್ರೆ ಆಕ್ಷನ್ ಕಟ್ ಹೇಳೋಕ್ಕಾಗಲ್ಲ. ಆ ದೇವ್ರು ಏನ್ ಮಾಡ್ತಾರೆ ಅದನ್ನೇ ಶೂಟ್ ಮಾಡಬೇಕು. ಅದೇ ತರ ರಿಯಲ್ ಆಗಿ ಮಾಡಿದಾರಲ್ಲ ಪ್ರತಿ. ಇನ್ನು ಈ ಸಿನಿಮಾದಲ್ಲಿ ಕಿಟ್ಟಿ ಅವರ ಡೈಲಾಗ್ಗಳು ಮತ್ತು ಚರಿಸ್ಮಾ ಅವರ ರೊಮ್ಯಾಂಟಿಕ್ ಸೀನ್ಗಳು, ಇನ್ನು ಮೂರ್ತಿ ಸರ್ ಅವರ ಹೊಡೆದಾಟ, ಇದು ಮಾತ್ರನಾ ಅಥವಾ ಇದನ್ನು ಹೊರತುಪಡಿಸಿ ಕಾಮಿಡಿ ಸೀನ್ಸ್ಗಳು ಏನಾದ್ರು ಇದಾವೆ? ಇದೆ ಸರ್, ಅದೇ ಎಲ್ಲ ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಟ್ರೈಲರ್ ಅಲ್ಲಿ ಬರೀ ಆಕ್ಷನ್ ನೀವು ನೋಡ್ತಾರೆ, ಆಕ್ಷನ್ ಮಾತ್ರ ಇರೋದಲ್ಲಿ ಎಲ್ಲಾ ಜಾನರ್ಸ್ ಮಿಕ್ಸ್ ಆಗಿದೆ ಈ ಸಿನಿಮಾದಲ್ಲಿ. ಲವ್ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ನೀವು ಹೇಳಿದಂಗೆ ಕಾಮಿಡಿ ಆಗಿರ್ಬೋದು, ಮಮ್ಮಿ ಅವ್ರ ತಂದೆ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಎಲ್ಲ ಜಾನರ್ ಮಿಕ್ಸ್ ಆಗ್ಬಿಟ್ಟು ಈ ಸಿನಿಮಾದಲ್ಲಿ ಇದೆ. ಸೊ ಅದಕ್ಕೋಸ್ಕರ ಆದ್ರೂ ನೋಡ್ಬೇಕು ಜನರು ಹೋಗ್ಬಿಟ್ಟು ಸಿನಿಮಾನ, ಬಿಕಾಸ್ ಒಂದೇ ಜಾನರ್ ಅಲ್ವಲ್ಲ ಸಿನಿಮಾ. ಕಂಟೆಂಟ್ ವಾರೆಂಟ್ ಇದೆ ಸರ್ ಸಿನಿಮಾದಲ್ಲಿ. ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ, ನೀವು ಸ್ಟೋರಿ ಕೇಳಿದ್ರೆ ನಿಮಗೆ ಗೊತ್ತಾಗ್ತಿದೆ ಈಗ ನಾವು ಯಾವ ಸಿನಿಮಾ ಯಾವ ಥರ ಇರ್ಬೋದು ಅಂತ. ಬಟ್ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸ್ಪೆಷಲಿ ಸಿನಿಮಾದ ನಿರ್ದೇಶಕರ ವಿಚಾರದ ಬಗ್ಗೆ ನಿರ್ದೇಶಕರು ಅಂತ ಹೇಳಿದ್ರೆ ಸರ್, ಅವ್ರು ಹೊರಟ ಸಿನಿಮಾ ಮಾಡಿದ್ರು ಅವಾಗಲೇ. ಅವ್ರು ನೋಡೋಕೆ ಹೊರಟ ಅಂತಾನೆ ಹೆಸರಿಟ್ಕೊಂಡು ಹೊರಟುವಾಗಿ ಕೆಲಸ ಮಾಡಿಸಿದ್ದಾರೆ. ರಾಕ್ಷಸನ್ ಥರ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳಿಗೂ ಒಂದು ಡೆಪ್ತ್ ಏನಿದೆ ಅದನ್ನ ಕಲೆನ ತುಂಬಿದ್ದಾರೆ. ಎಲ್ಲರಿಗೂ ಆಕ್ಟಿಂಗು ಒಂದು ಒಳ್ಳೆ ರೋಮಾಂಚನ ಆಗಬೇಕು ಸಿನಿಮಾ ನೋಡೋದಾಗ. ಆತ ಪ್ರತಿಯೊಬ್ಬ ಆಕ್ಟರ್ಸ್ ಅಷ್ಟೊಂದು ಡೆಪ್ತ್ ಆಗಿರೋಂಥ ಒಂದು ಸ್ಟೋರಿಲಿ ಅವ್ರಿಗೊಂದು ಕ್ಯಾರೆಕ್ಟರ್ಗಳು ಮೆನ್ಷನ್ ಮಾಡಿದ್ದಾರೆ. ಎಲ್ಲರೂ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ. ಯಾರಿಗೂ ಇಂಥವ್ರು ಡಮ್ಮಿ ಇಂಥವ್ರು ಕಮ್ಮಿ ಅಂತಲ್ಲ. ನೀವು ಹೇಳಿದ್ರೆ ಕಾಮಿಡಿ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಒಂದು ಲೊಕೇಶನ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೇರ್ಫುಲ್ ತೊಗೊಂಡು ಸ್ಕ್ರಿಪ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂರ್ತಣ್ಣ ಮತ್ತು ಅವರಿಬ್ಬರು ಸ್ಕ್ರಿಪ್ಟಲ್ಲಿ ಕೂತ್ಕೊಂಡು ರೆಡಿ ಮಾಡಿದ್ವಿ. ಆದಿವಾಸಿ ಇದು ಏನಿದೆ ಬುಡಕಟ್ಟು ಜನಾಂಗದ ಕತೆ ಅದನ್ನ ರೆಡಿ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ತುಂಬ ಇಷ್ಟಪಡ್ತೀರಾ. ಕಮರ್ಷಿಯಲ್ ಆಗಿದೆ. ಅದು ಬುಡಕಟ್ಟು ಜನಾಂಗ ಅಂದರೆ ಬರೀ ಒಂದು ಹಳ್ಳಿಲಿ ಒಂದು ಕಾಡಲ್ಲಿ ಮಾಡೋದಲ್ಲ, ಕಾಡೊಳಗಡೆ ಹೆಂಗೆ ಬೇಕು ಕಮರ್ಷಿಯಲ್ಗೆ ರಿಚ್ ಆಗಿ ಮಾಡಿದ್ದಾರೆ. ಎಸ್. ಇನ್ನು ಚರಿಸ್ಮಾ ಮ್ಯಾಮ್, ನಮ್ಮ ಈ ಕನ್ನಡಿಗರ ದೌರ್ಬಲ್ಯ ಏನ್ ಗೊತ್ತಾ, ಅವರಿಗೆ ಒಂದು ನಟನೆ ಅಥವಾ ಕಥೆ ಇಷ್ಟ ಆದ್ರೆ ಆ ನಟಿಯನ್ನು ಕೈ ಬಿಡಲ್ಲ, ಆ ಚಿತ್ರವನ್ನು ಕೈ ಬಿಡಲ್ಲ, ಆ ಚಿತ್ರತಂಡವನ್ನು ಕೈ ಬಿಡಲ್ಲ. ಅಂತಹ ಆಡಿಯನ್ಸ್ಗೆ ಏನ್ ಹೇಳ್ತೀರಿ? ಹೌದು, ಯಾಕೆ ಕೈ ಬಿಡ್ಬೇಕಲ್ವಾ ಸರ್? ನಾವು ಕನ್ನಡಕ್ಕೋಸ್ಕರ ಕನ್ನಡ ಸಿನಿಮಾ ಇನ್ನೂ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರ ಅವ್ರು. ಅಂದ್ರೆ ಆ ನಟಿಯಿಂದ ಹೌದು, ಒಂದು ಕಲಾವಿದೆ ಅಂತ ಅಂದ್ಮೇಲೆ ಅದೇ ತರ ನಟನೆ ಅಂತೂ ಕೊಡಕ್ಕಾಗಲ್ಲ. ಒಂದೊಂದು ಸಿನಿಮಾದಲ್ಲಿ ಒಂದೊಂದ್ ತರ ಇದೆ. ಬಟ್ ನಾವು ಇವಾಗ ನಾನೇ ಹೇಳ್ತೀನಿ ಸರ್, ಇವಾಗ ಕನ್ನಡದವರು, ಇವಾಗ ನಾನೇ ಕೇಳ್ಪಟ್ಟ ಹಾಗೆ ಕನ್ನಡ ನಟಿಯರು ಕನ್ನಡ ಸಿನಿಮಾದಲ್ಲಿ ಬೆಳೆದು ಬಿಟ್ಟು ಬೇರೆ ಭಾಷೆಗೆಲ್ಲ ಹೋಗ್ತಾರೆ ಅಂತ ಕೇಳ್ಬಿಟ್ಟಿದ್ವಿ.
ನಾನೇನು ಹೇಳೋದಪ್ಪ ಅಂದರೆ ಆಯಿತು ಸರಿ, ಇಲ್ಲಿ ನಾನು ಬೆಳೆದಿದ್ದೀನಿ, ಇಲ್ಲಿದು ಮಣ್ಣನ್ನು ಬಿಡಬಾರ್ದು, ನಾನು ಇಲ್ಲಿ ಬೆಳೆದಿದ್ದೀನಿ ಅಂತ ಬಿಡ್ಬೋದು. ಅಂದರೆ ಇವಾಗ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಆಗಲಿ, ನಮ್ಮ ಕುಟುಂಬದಲ್ಲಿ ಆಗಲಿ, ಇವಾಗ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೂ ಹೋಗಿರ್ತಾರೆ ಜನರು ದುಡಿಯಕ್ಕೆ ಅಂತ ಅಲ್ವಾ. ನಾವೀಗ ಹಾಗೆ ಅಂತ ಹೇಳ್ಬಿಟ್ಟು ನಮ್ಮ ನೆಲನ ಬಿಡೋಕ್ಕಾಗುತ್ತಾ? ಸಿಟಿಸನ್ಶಿಪ್ ಇಲ್ಲೇ ಇರೋದು, ಅಲ್ಲಿ ಯಾರು ಕೊಡೋದಿಲ್ಲ ಅಲ್ವಾ. ಹಾಗೆ ನಾನು ಹೇಳೋದು, ಇವಾಗ ಕನ್ನಡದವರು ಬೆಳೆಸಿದ್ದಾರೆ ಅಂತಂದ್ರೆ ನಾನು ಇಲ್ಲಿನ ಮಗಳೇ. ಸೂಪರ್. ಎಸ್, ಇನ್ನು ಸುನಾಮಿ ಕಿಟ್ಟಿ ಸರ್, ಇನ್ನು ಕಟ್ಟ ಕಡೆಯದಾಗಿ ಈ ಸಿನಿಮಾವನ್ನು ಒಳಗೊಂಡು ಆಡಿಯನ್ಸ್ ಆಡಿಯನ್ಸ್ಗೆ ಏನಿಲ್ಲ, ಕರ್ನಾಟಕ ಧ್ವಂಸ ಮುಟ್ಟಿದ್ರ ಧ್ವಂಸ, ಕರ್ನಾಟಕ ಜನ ಕನ್ನಡಿಗರೆಲ್ಲ ನನ್ನ ಪ್ರಾಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡದವರೆಲ್ಲ ಬಂದು ದಯವಿಟ್ಟು ನಮ್ಮ ಕೋರಾ ಸಿನಿಮಾನ ಆರೈಸಿ ಆಶೀರ್ವಾದ ಮಾಡಿ ಬೆಳೆಸಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಕೋರಾ ಸಿನಿಮಾ ರಿಯಲ್ ವಿಶುವಲ್ ಸುನಾಮಿ ಕಿಟ್ಟಿ ನೋಡಿದ್ದೀರಾ, ಕೋರಾ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ನೀವು ನೋಡ್ತೀರಾ ಅಂತ ನಾನು ಭರವಸೆ ಕೊಡ್ತೀನಿ. ನೀವು ಕೊಟ್ಟಿರೋ ದುಡ್ಡಿಗೆ ಬಂದು ಸಿನಿಮಾ ನೋಡಿದ್ಮೇಲೆ ನಿಮ್ಮ ಫ್ರೆಂಡ್ಸು ನೀವು ರಿಟರ್ನ್ ಬಂದು ನೋಡ್ತೀರಾ ಮತ್ತೆ ಅನ್ನೋಕ್ಕೆ ನಾನು ಒಂದು ಭರವಸೆ ಕೊಡ್ತೀನಿ. ಅಷ್ಟು ತುಂಬ ಅದ್ಭುತವಾಗಿ ಬಂದಿದೆ ರತ್ನಮ್ಮ ಮೂವಿ ಪ್ರೊಡಕ್ಷನಲ್ಲಿ. ನೀವು ಬಂದು ಆಶೀರ್ವಾದ ಮಾಡಿ. ಇದೇ ತಿಂಗಳು 18ನೇ ತಾರೀಕು ಕೋರೋನಾ ಕೈ ಬಿಡಬೇಡಿ, ನಟಿಸಿ. ಎಷ್ಟೇ ದೊಡ್ಡ ಸಿನಿಮಾ ಬರಲಿ, ಯಾವುದೇ ಸಿನಿಮಾ ಬರಲಿ, ನಮ್ಮ ಸಿನಿಮಾಗೂ ಸಪೋರ್ಟ್ ಮಾಡಿ ಅನ್ನೋದೇ ನನ್ನ ಆಸೆ, ಭರವಸೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸರ್. ಏಪ್ರಿಲ್ 18ನೇ ತಾರೀಕು ಕೋರಾ ಸಿನಿಮಾ ಸಿನಿ ಸಮುದ್ರಕ್ಕೆ ಅಪ್ಪಳಿಸೋದಕ್ಕೆ ಬರ್ತಾ ಇದೆ. ಈಗಾಗಲೇ ಈ ಸಿನಿಮಾದ ನಟಿ ಮತ್ತು ನಟ ಅವರ ಅನುಭವವನ್ನು ಹಂಚಿಕೊಂಡ್ರು. ಇನ್ನು ಈ ಚಿತ್ರತಂಡದ ಸಾಕಷ್ಟು ಘಟಾನುಘಟಿ ನಾಯಕರುಗಳ ಜೊತೆ ನಾವು ಮಾತನಾಡೋದಿದೆ.